ನಮಸ್ಕಾರ ಆಲ್ ಇನ್ ಟಿವಿ ವೀಕ್ಷಕರೇ, ಬೀದಿ ಪಾಲಾಗುತ್ತಿರುವ ಆಟೋ ಚಾಲಕರ ಕುಟುಂಬ ಇದು ಆಲ್ ಇನ್ ಟಿವಿ ಒಂದು ವಿಶೇಷ ವರದಿ. ಇವತ್ತು ಈ ಒಂದು ವರದಿ ಕುರಿತಾಗಿ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆ ಸ್ವತಃ ಡಾಕ್ಟರ್ ಇಮ್ತಿಯಾಜ್ ಅವರು ಇದ್ದಾರೆ. KPCC ಅಸಂಘಟಿತ ಕಾರ್ಮಿಕರ ವಿಭಾಗದ ಉಪಾಧ್ಯಕ್ಷರು. ನಮ್ಮ ಭಾರತಕ್ಕೆ ತೀವ್ರ ಇವತ್ತು ಸಂಕಷ್ಟದ ಪರಿಸ್ಥಿತಿ ಎದುರಾಗಿದೆ. ಈ ಒಂದು ವಿಚಾರವಾಗಿ ನಮ್ಮ ಜೊತೆ ಇಮ್ತಿಯಾಜ್ ಅವರು ಇದ್ದಾರೆ. ಬನ್ನಿ ಅವ್ರ ಜೊತೆ ಚರ್ಚೆ ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಾತ್ರವಿಲ್ಲದೆ ಭಾರತವಿಡೀ ಇರುವಂಥ ಎಲ್ಲ ಆಟೋ ಚಾಲಕರುಗಳಿಗೆ, ಎಲ್ಲ ರಾಜ್ಯದಲ್ಲಿ, ಎಲ್ಲ ದೇಶದಲ್ಲಿ ಇರುವಂಥ ಎಲ್ಲ ರಾಜ್ಯಗಳಲ್ಲಿ ಆಟೋ ಚಾಲಕರಿಗೆ ಅತ್ಯಂತ ಸಮಸ್ಯೆಯನ್ನು ಉಂಟಾಗಿದೆ. ಯಾಕೆ ಅಂತ ಹೇಳಿದ್ರೆ, ಸರಿಯಾದ ರೀತಿಯಲ್ಲಿ ಆಟೋ ಗ್ಯಾಸ್ ದಾಸ್ತಾನು ಆಗುತ್ತಿಲ್ಲ, ಸರಬರಾಜು ಆಗ್ತಾಯಿಲ್ಲ. ಈಗ ಸರ್ಕಾರ, ಕೇಂದ್ರದಲ್ಲಿ ಇರುವಂಥ ಸರ್ಕಾರ ಇದಕ್ಕೆ ಬೇಕಾಗಿರುವಂಥ ಸವಲತ್ತುಗಳನ್ನು ಮಾಡಿಕೊಂಡಿರುವುದಿಲ್ಲ, ನಮಗೆ ಬೇಕಾಗಿರುವಂಥ ಗ್ಯಾಸನ್ನು ಪೂರೈಸಿರೋದಿಲ್ಲ. ಇದು ಕರ್ನಾಟಕ ರಾಜ್ಯದಲ್ಲಿ ಮಾತ್ರವಿಲ್ಲದೆ ದೇಶದ ಎಲ್ಲ ರಾಜ್ಯಗಳಲ್ಲಿಯೂ ಈ ಪ್ರಾಬ್ಲಮ್ಮು ಇದೆ ಅನ್ನೋದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಆಗೋಕ್ಕೆ ಮೇನ್ ಕಾರಣ ಏನಿದೆ ಅಂತ ಹೇಳಿದ್ರೆ, ಮಧ್ಯಪ್ರಾಚ್ಯದಲ್ಲಿ ಅಂದರೆ ಇಸ್ರೇಲ್ ಮತ್ತು ಅಮೆರಿಕ ಜೊತೆ ಸೇರಿ ಇರಾನನ್ನು ಅಟ್ಯಾಕ್ ಮಾಡ್ತಾರೆ. ಇದು ಅಟ್ಯಾಕ್ ಮಾಡುವಾಗ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲೋಲ ಕಲ್ಲೋಲ ಆಗಿಬಿಟ್ಟು ಸರಿಯಾದ ರೀತಿಯಲ್ಲಿ ಗ್ಯಾಸ್ ಬರ್ತಾಯಿಲ್ಲ. ಈ ಗ್ಯಾಸ್ ಸರಿಯಾದ ರೀತಿಯಲ್ಲಿ ಬರ್ತಾಯಿಲ್ಲ ಅನ್ನೋದಕ್ಕೆ ಕೇಂದ್ರ ಸರ್ಕಾರ ಇದೆಲ್ಲ ಮೊದಲೇ ಭೇದಿಸಿ ಇಂಟೆಲಿಜೆನ್ಸನ್ನು ಉಪಯೋಗ ಮಾಡಿಕೊಂಡು ಏನಾಗತ್ತೆ, ಎತ್ತಾಗತ್ತೆ, ನಮ್ಮ ನೀತಿ ಏನಿದೆ ಹಂಗೆ ಅಂತ ಹೇಳ್ಕೊಂಡು ನಾವು ಫಾಲೋ ಮಾಡಬೇಕು. ಇದ್ರಿಗೆ ಅಂತ ಹೇಳಿಬಿಟ್ಟು ಒಂದು ಎಕ್ಸ್ಟರ್ನಲ್ ಅಫೈರ್ಸ್ ಮಂತ್ರಿಯನವರು ಒಬ್ಬರು ಇರ್ತಾರೆ. ಅವರ ಮುಖಾಂತರವಾಗಿ ದೇಶ ನಮಗೆ ಸುತ್ತು ಏನು ನಡೀತಾ ಇದೆ ಅನ್ನೋದು ವಿಶ್ಲೇಷಣೆ ಮಾಡಿಕೊಳ್ಬೇಕು. ಅದು ಮಾತ್ರ ಇಲ್ಲದೆ ಕೇಂದ್ರದಲ್ಲಿ ದೊಡ್ಡ ದೊಡ್ಡ IAS ಆಫೀಸರ್ಗಳು ಎಲ್ಲ ಇದಾಗಿರ್ತಾರೆ, ಅವ್ರುಗಳಿಗೆಲ್ಲ ಮಾರ್ಗಸೂಚಿಗಳು ಇರ್ತದೆ. ಈ ಥರ ಪ್ರಾಬ್ಲಮ್ ಆದರೆ ನಾವು ಏನು ಮಾಡಬೇಕು ಅಂತ, ಇದು ಮಾಡೋಕ್ಕೆ ಕೇಂದ್ರ ಸರ್ಕಾರ ವೈಫಲ್ಯ ಆಗಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ಈಗ ತಾವು ಮಾಡ್ತಿರ್ತಕ್ಕಂಥ ಆರೋಪ ಏನಪ್ಪ ಅಂದರೆ, ಯಾವುದೇ ಒಂದು ಘಟನೆ ನಡೆಯದಲ್ಲಿರುತ್ತೆ, ಒಟ್ಟು ಅದು ಬೇರೆ ವಿಷಯ. ಅದು ಅಂದರೆ ರಾಜ್ಯ ಸರ್ಕಾರ ಇಲ್ಲಿ ಮುನ್ನೆಚ್ಚರಿಕೆ ಕ್ರಮ ಇಲ್ಲ, ಮುನ್ನೆಚ್ಚರಿಕೆ ಕ್ರಮವಾಗಿ ವಿಫಲವಾಗಿದೆ ಅಂತ ತಾವು ಹೇಳ್ತಿರ್ತಕ್ಕಂಥ ಆರೋಪ. ಕೇಂದ್ರ ಸರ್ಕಾರ ವೈಫಲ್ಯ ಆಗಿದೆ ಅಂತ ನಾನು ಹೇಳ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರಕ್ಕೆ ಸಂಬಂಧವಾಗಿರುವ ಒಬ್ಬರು ಮಂತ್ರಿಗಳು ಹೇಳ್ತಾರೆ, ಈ ಥರ ಸರ್ ಗ್ಯಾಸ್ ಸಮಸ್ಯೆ ಇದೆ ಅಂತ ಹೇಳಿದ್ರೆ, ಅದೆಲ್ಲ ದೊಡ್ಡದು ಏನಿಲ್ಲ ರೀ, ಅದೆಲ್ಲ ಗ್ಯಾಸಿಂದ ನೀವು ಪೆಟ್ರೋಲ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ ಅಂತಾರೆ. ಗ್ಯಾಸಿಂದ ಪೆಟ್ರೋಲ್ ಕನ್ವರ್ಟ್ ಮಾಡಿಕೊಂಡ್ರೆ ಅದ್ರಿಗೆ ಆಗುವಂಥ ಖರ್ಚು ವೆಚ್ಚ ಎಲ್ಲಿ, ಮತ್ತೆ ಇನ್ನೊಂದು ಸತಿ ಎಲ್ಲೇನೋ ಹೋಗ್ಬಿಟ್ಟು ಯಾವುದನ್ನ ಸಂಘದಲ್ಲಿ ಸಾಲ ಮಾಡಿ ಮತ್ತೆ ಸಾಲ ಸೂಲಗೆ ಸಿಕ್ಕಾಕೊಂಡು ನರಳುವಂಥ ಪರಿಸ್ಥಿತಿ ಆಗುತ್ತೆ. ಸರ್ ನೋಡಿ, ರಾಜಕಾರಣಿಗಳು ನೋಡಿ, ಇವತ್ತು ಆಟೋ ಚಾಲಕರು ಒಬ್ಬರೇ ಅಲ್ಲ ಸರ್, ದಿನನಿತ್ಯ ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಊಟ ಹಾಕೋಂಥ ಹೋಟ್ಲುಗಳು ಕೂಡ ಇವತ್ತು ಭಾರಿ ಕಷ್ಟದ ಪರಿಸ್ಥಿತಿಯಲ್ಲಿದೆ. ಇನ್ನು ಕೇಂದ್ರ ಸರ್ಕಾರ ಇದರಲ್ಲಿ ಸಂಪೂರ್ಣ ವಿಫಲ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ನೋಡಿ, ಇವತ್ತು ಜನಗಳಿಗಾಗ್ತಿರ್ತಕ್ಕಂಥ ಕಷ್ಟದ ಬಗ್ಗೆ ಇವತ್ತು ಕೇಂದ್ರ ಸರ್ಕಾರ ಯಾವುದೇ ಥರದ್ದು ನಿಮಗೆ ಏನು ಸಮಸ್ಯೆ ಆಗಿದೆ, ಏನಾಗಿದೆ, ಏನು ಮಾಡಬೇಕಂತ ಯಾರು ಕೂಡ ಇವತ್ತು ಚಕರತ್ತಿಲ್ಲ. ಇದರ ನಡುವೆ ತಮ್ಮ ರಾಜ್ಯ ಸರ್ಕಾರ ಇದು ಗ್ಯಾರಂಟಿ ಕೊಟ್ಟಿದೆ, ಅದ್ರ ಬಗ್ಗೆ ತಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ಸರ್, ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇರುವಂಥ ಸಿದ್ದರಾಮಯ್ಯ ಅವರ ಸರ್ಕಾರ ಈಗ ಆಪತ್ತು ಬಾಂಧವನಾಗಿ ಬಂದು ನಿಂತ್ಕೊಂಡಿದೆ ಸರ್. ಯಾಕೆ ಅಂತ ಹೇಳಿದ್ರೆ, ಇಂಥ ಪರಿಸ್ಥಿತಿನಲ್ಲಿ ಕಿಲೋಮೀಟರ್ ಗಟ್ಟಲೆ ಆಟೋಗಳು ನಿಲ್ಲಿಸ್ಕೊಂಡು ಗ್ಯಾಸ್ಗೆ ಪರದಾಡ್ಕೊಂಡು ಇರುವಂಥ ಸಮಯದಲ್ಲಿ ಈಗ ಸಿದ್ದರಾಮಯ್ಯನವರ ಸರ್ಕಾರ ಕೊಟ್ಟಿರುವಂಥ 5 ಗ್ಯಾರಂಟಿಗಳು ಭಾಳ ಉಪಯೋಗವಾಗಿದೆ, ಭಾಳ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಹೇಳ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಅನ್ನಭಾಗ್ಯ ಇರ್ಬೋದು, ಈಗ ಏನಿದೆ ಕರೆಂಟ್ ಫ್ರೀ ಇದೆ, ಬಸ್ ಪಂಚ ಗ್ಯಾರಂಟಿಗಳು ಅತ್ಯಂತ ಸಹಾಯ ಮಾಡ್ತಾ ಇದೆ ಅಂತ ನಾನು ಹೇಳ್ಕೊಳ್ಳೋಕ್ಕೆ ನಾನು ಹೆಮ್ಮೆ ಪಡ್ತೀನಿ ಸರ್. ಅಂದರೆ ನೋಡಿ, ನೀವು ಕೊಟ್ಟಿರ್ತಕ್ಕಂಥ ಏನೋ ಪಂಚ ಗ್ಯಾರಂಟಿಗಳ ಬಗ್ಗೆ BJP ಇದವರು ಟೀಕೆ ಟಿಪ್ಪಣಿ ಮಾಡ್ತಾರೆ. ಸರ್ಕಾರ ದಿವಾಳಿ ಇದ್ದಾಗ್ಬಿಡುತ್ತೆ, ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ ಅಂತೇಳಿ. ಆದರೂ ಕೂಡ 3 ವರ್ಷ ಬಂದಿದ್ದೀರಾ. ಈ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ತೀರಾ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಅದನ್ನು ಸಹಾಯ ಆಗ್ತಿದೆ ಅಂತಲೇ ಹೇಳ್ಬೋದು ಅಲ್ವಾ ಸರ್? ಹೌದು. ಈಗ ಏನಿದೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವ್ರದ್ದು ಒಂದೇ ಫಿಲಾಸಫಿ ಏನಿದೆ ಅಂತ ಹೇಳಿದ್ರೆ, ಕಾಯಕ ಇರಬೇಕು, ಆಮೇಲೆ ದಾಸೋಹ ಆಗಬೇಕು. ಈಗ ಕಾಯಕ ಅನ್ನೋದು ದುಡಿಬೇಕು, ದಾಸೋಹ ಅನ್ನೋದು ಏನಿದೆ ಅಂತ ಹೇಳಿದ್ರೆ ಪರರಿಗೆ ನಾವು ಉಪಕಾರಿಯಾಗಿರಬೇಕು. ಈಗ ಏನಿದೆ ನಮ್ಮ ಸರ್ಕಾರದ ವತಿಯಿಂದ, ಸಿದ್ದರಾಮಯ್ಯನವರ ಸರ್ಕಾರದಿಂದ ಏನಾಗಿದೆ ಅಂತ ಹೇಳಿದ್ರೆ, ಪಂಚ ಗ್ಯಾರಂಟಿಗಳು ಅತ್ಯಂತ ಸಪೋರ್ಟ್ ಒಂದು ಮಾಡಿದೆ ಅಂತ ಹೇಳೋಕ್ಕೆ ಈ ಸಮಯದಲ್ಲಿ ನಾನು ಇಷ್ಟಪಡ್ತೀನಿ. ಓಕೆ ಸರ್.
ಸರ್ ಅಂದರೆ ನೋಡಿ ಇವತ್ತು ತುಮಕೂರಲ್ಲೂ ಸರ್ ಇವತ್ತು ಸಾಕಷ್ಟು ಆಟೋ ಚಾಲಕರು ತೀರಾ ಕಷ್ಟದಲ್ಲಿದ್ದಾರೆ. ಅವರ ಕಷ್ಟ ಇವತ್ತು ಕೇಳೋ ಅಂಥದಕ್ಕೆ ಇವತ್ತು ಏನು ತುಮಕೂರಲ್ಲಿ ಇವತ್ತು ಏನು ಸ್ವತಃ MP ಇದ್ದಾರೆ. ಅವರು ಕೂಡ ಸಚಿವರಾಗಿದ್ದಾರೆ. ಅವರಾಗಲಿ ಮತ್ತು ಬೇರೆ ಬೇರೆ ಯಾವುದೇ ಒಂದು ಜಿಲ್ಲೆ ಕಂಪೇರ್ ಮಾಡಿದ್ರು ಕೂಡ BJPಯವರು ಆಟೋ ಚಾಲಕರಿಗೆ ಒಂದು ಧೈರ್ಯ ಕೊಡುವಂಥ ಕೆಲಸ ಮಾಡ್ತಿಲ್ವಲ್ಲ ಸರ್? ಇದು ಆಡಳಿತದಲ್ಲಿರುವಂಥ ಕೇಂದ್ರ ಸರ್ಕಾರದವರು. ಯಾಕಂತ ಹೇಳಿದ್ರೆ ಪೆಟ್ರೋಲು, ಡೀಸೆಲ್ಲು, ಗ್ಯಾಸ್ ಅನ್ನೋದು ಏನಿದೆ ಅಂತ ಹೇಳಿದ್ರೆ ಅದು ಪೂರೈಕೆ ಮಾಡೋದು ಕೇಂದ್ರ ಸರ್ಕಾರದಲ್ಲಿದೆ. ಲೈಸೆನ್ಸ್ ಕೊಡೋದು ಆಗಲಿ, ಆಮೇಲೆ ಕಂಟ್ರೋಲ್ ಮಾಡೋದಾಗಲಿ, ಪ್ರೈಸ್ ಫಿಕ್ಸಿಂಗ್ ಆಗಲಿ, ಸಪ್ಲೈ ಆಗಲಿ, ಪ್ರತಿಯೊಂದು ಕೇಂದ್ರ ಸರ್ಕಾರದಲ್ಲಿ ಇದೆ. ಹಿಂಗಿರುವಾಗ ರಾಜ್ಯದಲ್ಲಿ ಇರುವಂಥ ಕೇಂದ್ರ ಸರ್ಕಾರಗಳು ಅತ್ಯಂತ ಮುತುವರ್ಜಿ ವಹಿಸಿ, ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಕೇಂದ್ರ ಸಚಿವರಿದ್ದಾರೆ, ಅನುಭವಿಗಳು ಇದ್ದಾರೆ. ಅದು ಮಾತ್ರ ಇಲ್ಲದೆ BJPನವರು ಸಾಕಷ್ಟು ಜನರು ಎಲೆಕ್ಟ್ ಆಗಿಬಿಟ್ಟು ಹೋಗಿರುವಂಥ MP ಗಳು ಇದ್ದಾರೆ. ಇದು ಅವರುಗಳು ಸರಿಯಾದ ರೀತಿಯಲ್ಲಿ ಅವರು ಜನ ಸಮಸ್ಯೆಗೆ ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ಅವರೆಲ್ಲರೂ ವೈಫಲ್ಯ ಆಗಿದ್ದಾರೆ ಅಂತ ಹೇಳ್ಕೊಳ್ಳೋಕ್ಕೆ ಈ ಸಮಯದಲ್ಲಿ ನಾನು ಇಷ್ಟಪಡ್ತೀನಿ. ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಕೇಂದ್ರ ಸಚಿವರನ್ನು ಸೇರಿಸಿ ನಾನು ಹೇಳಿಸ್ತಾ ಇದ್ದೀನಿ. ಅಂದರೆ ಸರ್ ತಾವು ಹೇಳಿದ ನೋಡಿ, ಇದರಲ್ಲಿ ರಾಜ್ಯ ಸರ್ಕಾರದ ಏನೂ ಕೂಡ ಪಾತ್ರ ಇಲ್ಲ, ಎಲ್ಲದು ಪೂರ್ತಿ ಕೂಡ ಕೇಂದ್ರ ಸರ್ಕಾರದಲ್ಲಿರುತ್ತೆ. ಆದರೂ ಕೂಡ ನೋಡಿ ತೀರಾ ಕಷ್ಟದಲ್ಲಿರ್ತಕ್ಕಂಥ ಏನು ಬಡ ಕುಟುಂಬಗಳಿಗೆ ಧೈರ್ಯ ಕೊಡುವಂಥ ಕೆಲಸ ರಾಜ್ಯ ಏನು ಕೇಂದ್ರ ಸರ್ಕಾರ ಮಾಡ್ತಿಲ್ಲ ಅಂತ ತಾವು ಮಾಡ್ತಿರ್ತಕ್ಕಂಥ ಆರೋಪನ. ಹೌದೌದು ಸರ್, ನಾನು ಮಾಡ್ತಾ ಇರೋ ಆರೋಪ ಅದೇ ಸರ್. ಏನಿದೆ ಅಂತ ಹೇಳಿದ್ರೆ ಕಷ್ಟದಲ್ಲಿರೋರಿಗೆ, ಸಂಕಟದಲ್ಲಿ ಇರುವಂಥವ್ರಿಗೆ ಕೈ ಹಿಡಿದು ಅವ್ರಿಗೆ ಧೈರ್ಯ ತುಂಬಿ, ಅವ್ರಿಗೆ ಉರಿ ತುಂಬಿ, ಅವ್ರಿಗೆ ಬೇಕಾಗಿರೋ ಸೌಲಭ್ಯಗಳು ಕೊಟ್ಟು, ಆಮೇಲೆ ಏನಿದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಈಗ ಏನಿದೆ ಇಲ್ಲಿ ಒಂದು ಔಟ್ ಆಫ್ ಸಿಲೆಬಸ್, ಔಟ್ ಆಫ್ ಬಡ್ಜೆಟ್ ನಾನು ಒಂದು ಹೇಳ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ 100 ರೂಪಾಯಿ ಕೊಟ್ಟರೆ ನಮಗೆ ಅದರಲ್ಲಿ ಬರೋದು ಬೇರೆ 15 ರೂಪಾಯಿನೇ. ಅದೇ ಬಿಹಾರ್ನವರು 100 ರೂಪಾಯಿ ಕೊಟ್ಟರೆ ಪ್ರತಿಯೊಬ್ಬ ಪ್ರಜೆಗೆ 300 ರೂಪಾಯಿದು ಆಗುವಂಥ ಅನುಕೂಲ ಆಗುತ್ತೆ. ಇದರಲ್ಲಿ ಏನಿದೆ ತಾರತಮ್ಯ ಇದೆಲ್ಲ ಮಾಡಿಬಿಟ್ಟು, ಈ ತಾರತಮ್ಯ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ BJP ಇರೋ ಡಬಲ್ ಇಂಜಿನ್ಗಳು ಇದೆ, ಇಲ್ಲಿ ಸಿಂಗಲ್ ಇಂಜಿನ್ ಇದೆ ಅಂತ ಹೇಳಿಬಿಟ್ಟು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿಬಿಟ್ಟು ಸಾಕಷ್ಟು ನಾವು ಹೋರಾಟಗಳು ಮಾಡಿನೂ ನಮಗೆ ಕೇಂದ್ರ ಸರ್ಕಾರದಿಂದ ನಮಗೆ ಅನುಕೂಲವನ್ನು ಮಾಡಿಕೊಟ್ಟಿಲ್ಲ. ಅದು ಕೊಟ್ಟಿದ್ದರೆ ಈಗ ನಾವು ಈಗ ಕಷ್ಟದಲ್ಲಿ ಬರೋಕ್ಕೆ ಚಾನ್ಸಸ್ ಇರ್ತಾ ಇರಲಿಲ್ಲ ಸರ್. ಈಗ ತಮಗೆ ಕೊನೆಯ ಪ್ರಶ್ನೆ, ಈಗ ತೀರಾ ಆಟೋ ಚಾಲಕರು ತುಮಕೂರಲ್ಲಿ ಕೂಡ ಸಾಕಷ್ಟು ಜನ ಇವತ್ತು ಕಷ್ಟದಲ್ಲಿದ್ದಾರೆ. ನೀವು ಏನು KPCC ಅಲ್ಪಸಂಖ್ಯಾತರ ಘಟಕದ ಏನು ತಾವು ಕೂಡ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು, ಈ ಸಂದರ್ಭದಲ್ಲಿ ಆಟೋ ಚಾಲಕರಿಗೆ ಯಾವ ರೀತಿ ಧೈರ್ಯ ಕೊಡ್ತೀರಾ? ಯಾಕಂದರೆ ಯುದ್ಧ ಸದ್ಯಕ್ಕೆ ಈಗ ಏನು 2 ವಾರಗಳು ಮಾತ್ರ ಇವಾಗ ಸದ್ಯಕ್ಕೆ ವಿರಾಮ ಬಿದ್ದಿದೆ, ಮತ್ತೆ ಕಂಟಿನ್ಯೂ ಆದರೂ ಆಗ್ಬೋದು. ಅಂಥ ಸಂದರ್ಭದಲ್ಲಿ ಆಟೋ ಚಾಲಕರು ಈಗಲೇ ಕಷ್ಟದ ಪರಿಸ್ಥಿತಿಲಿದ್ದಾರೆ. ಇನ್ನು ಮುಂದಕ್ಕೆ ಯುದ್ಧ ಕಂಟಿನ್ಯೂ ಆಗಿಬಿಟ್ರೆ ಇನ್ನೂ ಕಷ್ಟದಲ್ಲಿ ಬರ್ತಾರೆ. ಈ ಸಂದರ್ಭದಲ್ಲಿ ಆಟೋ ಚಾಲಕರಿಗೆ ತಾವು ಯಾವ ರೀತಿ ಧೈರ್ಯ ಕೊಡ್ತೀರಾ? ಏನು ಅವ್ರಿಗೆ ತಮ್ಮ ಸಲಹೆ ಏನು ಕೊಡ್ತೀರಾ ಸರ್? ಸರ್, ನನ್ನ ಸಲಹೆ ಏನಿದೆ ಅಂತ ಹೇಳಿದ್ರೆ ಆಟೋ ಚಾಲಕರು ಎಲ್ಲರೂ ನನ್ನ ಅಣ್ಣ ತಮ್ಮಂದಿರೋರು. ಯಾಕೆ ಅಂತ ಹೇಳಿದ್ರೆ ಈಗ ನೋಡಿ ಇವತ್ತು ಆಟೋ ಚಾಲಕರು ಹೆಂಗಿದ್ದಾರೆ ಅಂತ ಹೇಳಿದ್ರೆ ಹಳ್ಳಿಗಳಿಂದ ಬಂದಿರುವಂಥವರು, ಕೂಲಿ ಕಾರ್ಮಿಕರು, ಅವರು ಅಸಂಘಟಿತ ವಲಯಕ್ಕೆ ಸೇರಿರುವಂಥ ವ್ಯಕ್ತಿಗಳಾಗಿರ್ತಾರೆ. ಆಮೇಲೆ ಸಾಕಷ್ಟು ಜನರು ಇವತ್ತು ಗ್ರ್ಯಾಜುಯೇಟ್ ಮಾಡಿಕೊಂಡು, ಡಿಗ್ರಿ ಮಾಡಿಕೊಂಡು ಆಟೋ ಚಾಲನೆ ಮಾಡ್ತಾ ಇರುವಂಥ ಪರಿಸ್ಥಿತಿನಲ್ಲಿ ಇದ್ದಾರೆ. ಅವ್ರಿಗೆ ನಾನು ಹೇಳ್ಕೊಳ್ಳೋ ಒಂದೇ ಒಂದು ಮನೋಧೈರ್ಯ ತುಂಬಿಸೋದು ಏನಿದೆ ಅಂತ ಹೇಳಿದ್ರೆ ಈಗ ಬಂದಿರೋಂಥ ಸಮಸ್ಯೆ ಹಿಂಗೆ ಇರೋದಿಲ್ಲ, ಸಮಸ್ಯೆ ಅಂತ ಖಂಡಿತವಾಗಿ ಪರಿಹಾರ ಆಗತ್ತೆ. ಈಗ ಏನಿದೆ ಅಂತ ಹೇಳಿದ್ರೆ ಇವರು ಮನೋಧೈರ್ಯದಿಂದ ಇರಬೇಕು. ಆಮೇಲೆ ಕೇಂದ್ರ ಸರ್ಕಾರಕ್ಕೆ ನಾನು ಮತ್ತೆ ಒತ್ತಾಯಿಸಿ ನಾನು ಹೇಳೋದು ಏನಿದೆ ಅಂತ ಹೇಳಿದ್ರೆ ಇವ್ರುಗಳು ಈ ತಿಂಗಳಲ್ಲಿ ಕಟ್ಟಬೇಕಾಗಿರೋ EMI, ಫೈನಾನ್ಸು ಇಂಥದ್ರಿಗೆಲ್ಲ ಏನಿದೆ ಅಂತ ಹೇಳಿದ್ರೆ ಇವ್ರಿಗೆ ಒಂದು ಯೋಜನೆ ಮಾಡಿ, ಕೇಂದ್ರ ಸರ್ಕಾರ ಪಂಚೆ ಗ್ಯಾರಂಟಿಗಳು ನೀಡಿರುವಂಗೆ ಕೇಂದ್ರ ಸರ್ಕಾರ ಆ ರೀತಿಯಲ್ಲಿ ಆಟೋ ಚಾಲಕರಿಗೆ ಒಂದು ಗ್ಯಾರಂಟಿ ನೀಡಿಬಿಟ್ಟು ನೋಂದಾಯಿತ ಆಟೋ ಚಾಲಕರಿಗೆ, ಅವ್ರ ಕಷ್ಟದಲ್ಲಿ ಇರೋರಿಗೆ, ಅವ್ರಿಗೆ ತಿಂಗಳಿಗೆ ಈ ಕಷ್ಟ ಏನಾಗಿದೆಯೋ ಇದು ಬರ್ಸೋಗೆ ಅವ್ರಿಗೆ ಫುಡ್ ಕಿಟ್ ಇರ್ಬೋದು, ಆಮೇಲೆ ಅವ್ರಿಗೆ ಭರಿಸಬೇಕಾಗಿರುವಂಥ ಮಕ್ಕಳ ಸ್ಕೂಲ್ ಫೀಸ್ ಇರ್ಬೋದು, EMIಗಳು ಕಟ್ಟೋದು ಸೌಲಭ್ಯಗಳಾಗ್ಬೋದು, ಈ ಥರ ಎಲ್ಲ ಮಾಡಿಬಿಟ್ಟು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತೆ ನಾನು ಕೇಂದ್ರ ಸರ್ಕಾರಕ್ಕೆ ನಾನು ಒತ್ತಾಯಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇದು ವಾರ್ ಫುಟಿಂಗ್ ಮೆಜರಾಗಿ ತಗೊಂಡು ಕೇಂದ್ರ ಸರ್ಕಾರ ಮತ್ತು ನಮ್ಮ ರಾಜ್ಯದಲ್ಲಿ ಇರುವಂಥ ಕೇಂದ್ರ ಸಚಿವರುಗಳು, ನಮ್ಮ ರಾಜ್ಯದಲ್ಲಿ ಎಲೆಕ್ಟ್ ಆಗಿ ಹೋಗಿರುವಂಥ MP ಗಳು ಎಲ್ಲರೂ ಏನಿದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯಿಸಿ ಎಲ್ಲರೂ ಸೇರಿ, ನಾನು ಹೇಳ್ತೀನಿ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲರೂ ಸೇರಿ ಈ ಸಮಸ್ಯೆಗೆ ಬಗೆಹರಿಸಂತ ನಾನು ಕೇಳ್ಕೊಳ್ತೀನಿ. ಮತ್ತು ನಾನು ಆಟೋ ಚಾಲಕರಿಗೆ ಹೇಳೋದು ಏನಂತ ಹೇಳಿದ್ರೆ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿದ್ದೀವಿ, ನೀವು ಒಬ್ಬರೇ ಇಲ್ಲ ಅಂತ ಹೇಳಿಬಿಟ್ಟು ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.
ಏನಿದು ಆನ್ಲೈನ್ ಟಿ ವಿ ವೀಕ್ಷಕರೇ, ನೋಡಿ ಇಂತಿಯಾಜ್ ಅವರು ಆಟೋ ಚಾಲಕರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ದಾರೆ. ನಿಮ್ಮ ಜೊತೆ ನಾವು ಇರ್ತೀವಿ ಅಂತೇಳಿ, ಜೊತೆಗೆ ಕೇಂದ್ರ ಸರ್ಕಾರಕ್ಕೂ ಕೂಡ ಏನು ಚುರುಕು ಮೂಡಿಸೋಂಥ ಕೆಲಸ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಇಂಥ ಒಂದು ಸಂದರ್ಭದಲ್ಲಿ ಏನು ಅತಿಯಾದಂಥ ಗಮನ ಹರಿಸ್ಬೇಕು. ಇವತ್ತು ಆಟೋ ಚಾಲಕರು ಇರ್ಬೋದು, ಜೊತೆಗೆ ಹೋಟೆಲ್ ಉದ್ಯಮಿಗಳು ಇರ್ಬೋದು, ಸಾಕಷ್ಟು ಇವತ್ತು ತೀರಾ ಸಂಕಷ್ಟದಲ್ಲಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಸಹಾಯ ಮಾಡೋದಕ್ಕೆ ಯಾರು ಕೂಡ ಬರೋಂಥ ಪರಿಸ್ಥಿತಿ ಇರಲಿಲ್ಲ. ಇದನ್ನು ಏನೋ ಮಂದಾಟ ಮಾಡ್ಕೊಂಡು ಡಾಕ್ಟರ್ ಇಮ್ತಿಯಾಜ್ ಅವರು ಆಟೋ ಚಾಲಕರಿಗೆ ಧೈರ್ಯ ಕೊಟ್ಟಿದ್ದಾರೆ, ನಿಮ್ಮ ಜೊತೆ ನಾವಿದ್ದೀವಿ ಅಂತೇಳಿ. ಏನು ಅಂದರೆ ಏನೋ ಫುಡ್ಡು ಕಿಟ್ ಕೂಡ ಅವ್ರನ್ನ ಕೊಡೋವಂಥ ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದಾರೆ. ಇದೆಲ್ಲ ಮಾಡಿದ್ರೆ ಒಳ್ಳೇದಾಗುತ್ತೆ. ಆಟೋ ಚಾಲಕರಿಗೆ, ತೀರಾ ಬಡವರಿಗೆ, ಕೂಲಿನಲ್ಲಿ ಮಾಡೋಂಥವ್ರಿಗೆ ಅನುಕೂಲ ಆಗುತ್ತೆ. ನೋಡೋಣ ಏನೇನು ಮಾಡ್ತಾರೆ ಏನಿಲ್ಲ ಅಂತೇಳಿ ಕೇಂದ್ರ ಸರ್ಕಾರ. ಯಾಕಂದರೆ ಈಗಾಗಲೇ ಕೇಂದ್ರ ಸರ್ಕಾರದ ಉಡಾಪಿ ಉತ್ತರಗಳು ಈಗ ಕೇಳಿ ಬರ್ತಾ ಇದೆ. ಜೊತೆಗೆ ನೋಡಿ, ಜನಗಳು ಕಷ್ಟದಲ್ಲಿರ್ತಕ್ಕಂಥ ಜನಗಳಿಗೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಒಂದೆಲ್ಲ ಇಲ್ಲಿ MP ಗಳಿದ್ದಾರೆ, ಸಾಕಷ್ಟು ಜನ ಇದ್ದಾರೆ, ಕೇಂದ್ರಕ್ಕೆ ಸಂಬಂಧಪಟ್ಟಂಥ ರಾಜಕಾರಣಿಗಳಿದ್ದಾರೆ. ಅವ್ರು ಯಾರು ಕೂಡ ಆಟೋ ಚಾಲಕರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡ್ತಿಲ್ಲ ಎಲ್ಲ ಅವ್ರವ್ರ ಬೆಳೆಸ್ಕೊಂತ ಇದ್ದಾರೆ. ಅವ್ರು ಏನು ಬೇಕು ಅದನ್ನು ಪಡ್ಕೊತಾ ಇದ್ದಾರೆ. ಇವತ್ತು ಬಡವ ಬೀದಿಗೆ ಬಿದ್ದಿದ್ದಾನೆ, ಆತನಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡ್ತಿಲ್ಲ. ಏನು ಇಮ್ತಿಯಾಜ್ ಅವರು ಒಳ್ಳೆ ಚಿಂತನೆ ಮಾಡಿದ್ದಾರೆ, ಆಟೋ ಚಾಲಕರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ದಾರೆ. ಏನೋ ನೋಡೋಣ ಮುಂದಕ್ಕೆ ಏನೇನು ರಾಜ್ಯ ಸರ್ಕಾರ ಏನು ಕೇಂದ್ರ ಸರ್ಕಾರ ಏನು ಕ್ರಮ ತಗೊಳುತ್ತೆ ಅನ್ನೋಂಥದ್ದನ್ನು. ಸದ್ಯಕ್ಕೆ 2 ವಾರ ಯುದ್ಧಕ್ಕೆ ವಿರಾಮ ಸಿಕ್ಕಿದೆ, ಸದ್ಯಕ್ಕೆ ಯುದ್ಧ ನಿಂತರೆ ಸಾಕು ಅನ್ನೋಂಥದ್ದು ಎಲ್ಲಾದರೂ ಕೂಡ ಇವತ್ತು ಆಶಿಸ್ತಿದ್ದಾರೆ. ಆನ್ಲೈನ್ ಟಿ ವಿ, ಇದು ನೈಜ ವರದಿಗಳ ಭಂಡಾರ. ನಮಸ್ಕಾರ. ನಮಸ್ತೆ.